ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಮತ್ತಷ್ಟು ಪುಷ್ಟಿ ಬಂದಿದೆ. ಹಿಂದೂ ಮತ ಮಂತ್ರ ಜಪಿಸೋದಕ್ಕೆ ದೆಹಲಿ ದೊರೆಗಳು ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ಹಾಗಾದ್ರೆ ಆ ಹಿಂದೂ ಹುಲಿಗೆ ಬಿಜೆಪಿ ಬಾಗಿಲು ತೆರೆಯುತ್ತಾ? ಇಷ್ಟಕ್ಕೂ ಯಾರು ಆ ಹಿಂದೂ ನಾಯಕ? ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಸಿಎಂ ಕುರ್ಚಿ ಕದನ ಕಾವೇರ್ತಾ ಇರುವಂತಹ ಬೆನ್ನಲ್ಲೇ ಬಿಜೆಪಿಯಲ್ಲಿ ಬದಲಾವಣೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ಬಿಜೆಪಿಯಲ್ಲಿ ಚಟುವಟಿಕೆಗಳು ಗರಿಗೆದರಿದೆ. ಬಿಜೆಪಿಯ ಉಚ್ಚಾಟಿತ ರೆಬಲ್ ನಾಯಕ ಯತ್ನಾಳ್ ಅವರಿಗೆ ಬಿಜೆಪಿ ಬಾಗಿಲು ತೆರೆದಿದೆಯಾ? ಇಂತಹದ್ದೊಂದು ಬೆಳವಣಿಗೆ ತೆರೆಮರೆಯಲ್ಲಿ ನಡೀತಾ ಇದೆಯಾ? ತಮ್ಮ ತಪ್ಪಿನ ಅರಿವಾಗಿ ಮರಳಿ ಮನೆ ಸೇರೋದಕ್ಕೆ ಯತ್ನಾಳ್ ಕಾಯ್ತಾ ಇದ್ದಾರಾ? ಹೇಳಿ ಕೇಳಿ ಯತ್ನಾಳ್ಗೆ ಬಿಜೆಪಿ ಅನಿವಾರ್ಯ. ಹಾಗೆ ಬಿಜೆಪಿಗೂ ಯತ್ನಾಳ್ ಹಾಗೆ ಅವರ ಹೆಸರಿನಲ್ಲಿ ಇರುವಂತಹ ಹಿಂದೂ ಮತಗಳು ಏನಿದೆ ಅದು ಅನಿವಾರ್ಯತೆ ಎದುರಾಗಿದೆ. ಹಾಗಾಗಿ ಯತ್ನಾಳ್ ಅವರಿಗೆ ಬಿಜೆಪಿ ಬಾಗಿಲು ತೆರೆಯುವಂತಹ ಸಾಧ್ಯತೆಗಳು ಹೆಚ್ಚಾಗೇ ಇದೆ. ಇದು ಭಾರಿ ಪ್ರಮಾಣದಲ್ಲಿ ಮತಗಳನ್ನ ತಂದ್ಕೊಟ್ರು ಕೂಡ ತಕ್ಕ ಮಟ್ಟಿಗೆ ಅನುಕೂಲ ಮಾಡಿಕೊಡುತ್ತೆ. ಈಗಾಗಲೇ ಯತ್ನಾಳ್ ಉಚ್ಚಾಟನೆಯಿಂದಾಗಿ ಹಿಂದೂ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಬಿಜೆಪಿ, ಯತ್ನಾಳ್ ಉಚ್ಚಾಟನೆಯಿಂದ ಆಗ್ತಾ ಇರುವಂತಹ ಆಗಲಿರುವಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಹೈಕಮಾಂಡ್ಗೆ ಇದೊಂದು ಸದಾವಕಾಶವಾಗಿದೆ. ಹಾಗೆ ಯತ್ನಾಳ್ ಅವರಿಗೂ ಕೂಡ ಬಿಜೆಪಿ ತೊರೆದಿದ್ರಿಂದ ಆಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಯತ್ನಾಳ್ ಅವರಿಗೆ ಬಿಜೆಪಿ ದೆಹಲಿ ದೊರೆಗಳು ಸದಾವಕಾಶವನ್ನ ಒದಗಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಇದಕ್ಕೆ ಪೂರಕ ಎಂಬಂತೆ ಯತ್ನಾಳ್ ಇತ್ತೀಚೆಗೆ ಸೈಲೆಂಟ್ ಆಗಿದ್ದಾರೆ. ಅದಲ್ಲದೆ ನಿತಿನ್ ನಬೀನ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾದ ಬೆನ್ನಲ್ಲೇ ಈಗ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿಯನ್ನ ಹಮ್ಮಿಕೊಳ್ಳಲಾಗಿದೆ. ನಿತಿನ್ ನಬೀನ್ ಅವರೇ ಇದರ ನೇತೃತ್ವವನ್ನ ಕೂಡ ವಹಿಸಿದ್ದಾರೆ. ಇದು ಯತ್ನಾಳ್ ಪಕ್ಷಕ್ಕೆ ಮರಳೋದಕ್ಕೆ ಇದೊಂದು ಸದಾವಕಾಶವನ್ನ ಹೈಕಮಾಂಡ್ ಕಲ್ಪಿಸಿದೆ. ಇದೆಲ್ಲವೂ ನಿಜವಾಗಿಯೂ ಆಗತ್ತಾ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.